ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಷನ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಂತಂದರೆ SSC ಮತ್ತೊಂದು ಹೊಸ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ. ಅದು ಯಾವುದಂದರೆ CHSLದು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತೇಳಿ 10th + 2ದು. ಅದ್ರ ಬಗ್ಗೆ ಇನ್ಫಾರ್ಮೇಷನು, ಏಜ್ ಲಿಮಿಟ್ ಏನು, ಎಷ್ಟು ಪೋಸ್ಟ್ ಇದ್ದಾವೆ, ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಏನು, ಇದೆಲ್ಲ ನೋಡೋಣ ಬನ್ನಿ. ಆನ್ಲೈನ್ ಅಪ್ಲಿಕೇಶನು ಇದೇ ತಿಂಗಳು 23/6/2025ರಿಂದ ಮುಂದಿನ ತಿಂಗಳು 18/7/2025ರವರೆಗೆ ಆನ್ಲೈನ್ದು ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ. ಈ ತಿಂಗಳಿಗೆ ಆಲ್ರೆಡಿ ಸ್ಟಾರ್ಟು ಆಗಿದೆ. ಮತ್ತು ಲಾಸ್ಟ್ ಡೇಟು 18/7/2025ಕ್ಕೆ ಲಾಸ್ಟ್ ಡೇಟು ರಾತ್ರಿ 11 ಗಂಟೆಗೆ ಲಾಸ್ಟ್ ಡೇಟು ಇರುತ್ತೆ. ಆಮೇಲೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಅಂದರೆ 19/7/2025 ಆನ್ಲೈನ್ ಪೇಮೆಂಟಿಗಾಗಿ ಕೊನೆಯ ದಿನ ಆಗಿರ್ತದೆ. ಮತ್ತು ನಿಮ್ಮದು ಅಪ್ಲಿಕೇಶನಲ್ಲಿ ಏನಾದರೂ ನೀವು ಅಪ್ಲಿಕೇಶನನ್ನು ಹಾಕುವಾಗ ಏನಾದರೂ ತಪ್ಪನ್ನು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಪೇಮೆಂಟ್ದು ಕರೆಕ್ಷನ್ ಚಾರ್ಜಸ್ಗೆ 23/7/2025ರಿಂದ 24/7/2025ಕ್ಕೆ 2 ದಿನ ಅವಕಾಶ ಇರುತ್ತೆ ನಿಮ್ಮದು ಏನಾದರೂ ಕರೆಕ್ಷನ್ ಇದ್ದರೆ. ಆಮೇಲೆ ಆಲ್ರೆಡಿ ಅವ್ರದ್ದು ಎಕ್ಸಾಮ್ ಶೆಡ್ಯೂಲ್ ಕೂಡ ಹೇಳಿದ್ದಾರೆ. ಟೈರ್ 1 ಎಕ್ಸಾಮು 8/9/2025ರಿಂದ 18/9/2025ರವರೆಗೆ ನಡೀತೈತಿ. ಆಮೇಲೆ ಟೈರ್ 2 ಎಕ್ಸಾಮು ಫೆಬ್ರವರಿ-ಮಾರ್ಚ್ 2026. ಸೊ ಇಲ್ಲಿ 26 ಆಗಬೇಕಾಗಿತ್ತು, ಅದು 25 ಮಾಡಿದ್ದಾರೆ. ಫೆಬ್ರವರಿ-ಮಾರ್ಚ್ 2026ಕ್ಕೆ ಏನಂತಂದ್ರೆ ಟೈರ್ 2 ಎಕ್ಸಾಮ್ ನಡೀತದೆ. ಇನ್ನು ನಿಮಗೇನಾದರೂ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಸಮಸ್ಯೆಗಳು ಕಂಡು ಬಂದರೆ ಈ ಕೆಳಗಡೆ ಕೊಡೋಲ್ಲ ಟೋಲ್ ಫ್ರೀ ನಂಬರ್ ಅಂತ ಹೇಳಿ 1800309306 ನಂಬರ್ಗೆ ನೀವು ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನನ್ನು ತೊಗೋಬೋದು. ಸೊ ಇದು ಅಂದರೆ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಅದು. ಇನ್ನು ಇದ್ರದ್ದು ಏಜ್ ಲಿಮಿಟನ್ನು ನೋಡೋಣ. ಏಜ್ ಲಿಮಿಟು ಎಲ್ಲಿಗೆ ಹೋಲಿಕೆ ಮಾಡಿ ನೋಡ್ತಾರಂತಂದರೆ ಹೊಸ ವರ್ಷ 1/1/2026 ಅನ್ನೋದಕ್ಕೆ ಈ ಡೇಟನ್ನು ಮೇಜರ್ ಮಾಡಿ ನೋಡ್ತಾರೆ. ಅಲ್ಲಿವರೆಗೆ ನಿಮಗೆ ಎಷ್ಟಾಗಿರ್ಬೇಕಂತಂದ್ರೆ 18ರಿಂದ 27. 2/1/1999ರಿಂದ 1/1/2008ರವರೆಗೆ ಏನಂತಂದರೆ ನೀವು ಜನಿಸಿರಬೇಕು. ಇದೆಲ್ಲ ಇಲ್ಲಿ 2/1/1999ರಿಂದ 1/1/2008ರವರೆಗೆ ನೀವು ಜನಿಸಿದರೆ ಇದನ್ನು ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ಸ್ಪೆಷಲ್ ರಿಸರ್ವೇಷನ್ ಇರ್ತಾವಲ್ಲ, ಆ ರಿಸರ್ವೇಷನ್ದವರಿಗೆ ಎಷ್ಟೆಷ್ಟು ರಿಲ್ಯಾಕ್ಸೇಷನ್ ಅಂದರೆ ಅಪ್ಪರ್ ಏಜ್ ಜಾಸ್ತಿ ಆದರೂ ಕೂಡ ಹಾಕ್ಬೋದು. SC/STಗೆ 5 ವರ್ಷ, OBCಗೆ 3 ವರ್ಷ, PWD ಅನ್ರಿಸರ್ವ್ಡ್ಗೆ 10 ವರ್ಷ, OBCಗೆ 13 ವರ್ಷ, ಆಮೇಲೆ PWBD 15 ವರ್ಷ SC/STಗೆ. ಸೊ ಈ ಥರ ಇರ್ತವೆ. ಇನ್ನು ತುಂಬ ಕೆಟಗರಿ ಇವೆ, ಇವೆಲ್ಲ ಕೂಡ ಬರುತ್ತೆ. ನೀವು ಯಾವ ಕೆಟಗರಿಲಿ ಬರ್ತೀರಿ ನೋಡಿಕೊಂಡು ನಿಮ್ಮದು ಏಜ್ ಲಿಮಿಟನ್ನು ನೋಡಿ ನೀವು ಅಪ್ಲೈಯನ್ನು ಮಾಡಿ. ಇನ್ನು ನೆಕ್ಸ್ಟ್ ಏನಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ 1/1/2026 ಅಷ್ಟರಲ್ಲಿ ನಿಮಗೆ ಅಂದರೆ ಇದರಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಶಾರ್ಟಿಂಗ್ ಅಸಿಸ್ಟೆಂಟು, ಗ್ರೇಡ್ A ಈ ಥರ ಎಲ್ಲ ಪೋಸ್ಟ್ ಬರ್ತವೆ. ಅದಕ್ಕೆ ಆದಂತಹ ಬೇರೆ ಬೇರೆ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಇದು LDC ಮತ್ತು JSCಗೆ 12th ಪಾಸ್ ಆದರೆ ನಡೆಯುತ್ತೆ. ಆಮೇಲೆ ಇದು ಡಾಟಾ ಎಂಟ್ರಿ ಆಪರೇಟರ್ ಇರ್ತದೆ, ಇದಕ್ಕೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರುತ್ತೆ. ಸೈನ್ಸಿಂದ ನೀವು ಪಾಸ್ ಔಟ್ ಆಗಿರಬೇಕಾಗುತ್ತೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ. ಇನ್ನು ಇದು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಟೈರ್ 1 ಟೈರ್ 2 ಅಂತ ಹೇಳಿ 2 ಥರ ಬರ್ತವೆ. ಇದರದ್ದು ಟೈರ್ 1 ಟೈರ್ 2 ಅಂತ ಬರ್ತದೆ. ಟೈರ್ 1 ಟೈರ್ 2 ಎರಡು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರ್ತಾವೆ. ಟೈರ್ 1 ಆಗಲಿ ಟೈರ್ 2 ಆಗಲಿ. ಈ ಟೈರ್ 1 ಟೈರ್ 2 ಒಳಗೆ ಸೆಕ್ಷನ್ ವೈಸ್ ಕೊಡ್ತಾರೆ. ಸೆಕ್ಷನ್ 1 ಸೆಕ್ಷನ್ 2 ಆಮೇಲೆ ಸೆಷನ್ 1 ಸೆಷನ್ 2 ಅಂತ ಇರುತ್ತೆ. ಅದರಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3 ಸೆಕ್ಷನ್ 4 ಅಂತ 4 ಬರ್ತವೆ. ಅದು ಯಾವ್ದಾರ ಅಂತ ನೋಡೋಣ ಬನ್ನಿ. ಈ ಟೈರ್ 1 ಎಕ್ಸಾಮ್ನಲ್ಲಿ 4 ಪಾರ್ಟ್ ಇರ್ತಾವೆ. ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಆಮೇಲೆ ಜನರಲ್ ಇಂಟೆಲಿಜೆನ್ಸಿ, ಮ್ಯಾಥ್ಸು, ಆಮೇಲೆ ಜನರಲ್
ಅವೇರ್ನೆಸ್ಸು ಎಲ್ಲವೂ 25 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೆ 50 200ಗೆ ಇದು ಒಂದು ಎಕ್ಸಾಮ್ ಇರುತ್ತೆ. 60 ಮಿನಿಟ್ಸಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಸ್ಪೆಷಲ್ ಕ್ಯಾಂಡಿಡೇಟ್ ಅಂದರೆ ಇದು ಫಿಸಿಕಲಿ ಯಾರು ಚಾಲೆಂಜರ್ ಇರ್ತಾರಲ್ಲ ಅವ್ರಿಗೆ 20 ಮಿನಿಟ್ಸು ಎಕ್ಸ್ಟ್ರಾ ಇರುತ್ತೆ. ಈ ಎಕ್ಸಾಮ್ ಅಂತಂದರೆ ಟೈರ್ 1 ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಅಬ್ಜೆಕ್ಟಿವ್ ಟೈಪ್, ಅಂದರೆ ಅಬ್ಜೆಕ್ಟಿವ್ ಟೈಪ್ನಲ್ಲಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ದಿಸ್ ಕ್ವಶನ್ ವಿಲ್ ಬಿ ಸೆಟ್ ಇನ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ಎನಿ ಲ್ಯಾಂಗ್ವೇಜ್ ಅಪ್ಲೈಡ್ ಬೈ ದ ಕ್ಯಾಂಡಿಡೇಟ್ ಇನ್ ಅಪ್ಲಿಕೇಶನ್ ಫಾರ್ಮ್. ಸೊ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವುದನ್ನು ಚೂಸ್ ಮಾಡ್ತಿರಲ್ಲ ಅದ್ರ ಮೇಲೆ ಈ ಎಕ್ಸಾಮು ಇರ್ತದೆ. ಆಮೇಲೆ ಇಲ್ಲಿ 0.50 ಅಂಥೇಳಿ ನೆಗೆಟಿವ್ ಕೂಡ ಇರುತ್ತೆ ಒಂದು ರಾಂಗ್ ಆನ್ಸರ್ಗೆ. ಇಲ್ಲಿ ಕೆಳಗಡೆ ಇದೆ ಕೊಟ್ಟಿರೋದು ನೀವು ನೋಡ್ಬೋದು 0.50 ಅಂಥೇಳಿ. ಸೊ ಈ ಥರ ಒಂದು 4 ಪಾರ್ಟ್ಗಳು ಇರ್ತದೆ. ಇದು ಟೈರ್ 1 ಎಕ್ಸಾಮಿನೇಷನ್ ಆಯಿತು. ಇನ್ನು ಟೈರ್ 2 ಎಕ್ಸಾಮಿನೇಷನನ್ನು ನೋಡೋಣ. ಸ್ಕೀಮ್ ಆಫ್ ಟೈರ್ 2 ಎಕ್ಸಾಮಿನೇಷನ್ ನೋಡಿದ್ರೆ ಇಲ್ಲಿ 2 ಸೆಷನ್ ಬರ್ತವೆ, ಸೆಷನ್ 1 ಸೆಷನ್ 2 ಅಂಥೇಳಿ. ಸೆಷನ್ 1ಅಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3 ಅಂತ ಬರುತ್ತೆ. ಸೆಷನ್ 2ಅಲ್ಲಿ ಸೆಕ್ಷನ್ 4 ಅಂತ ಬರುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೆಷ್ಟೆಲ್ಲ ಕಾಣ್ತದಲ್ಲ ಇದು ನೀವು ನೋಡ್ಬೋದು. ಸೆಷನ್ 1ಅಲ್ಲಿ ಈ ಥರ ಎಕ್ಸಾಮ್ ನಡೆಯುತ್ತೆ. ಏನೇನು ನಡೆಯುತ್ತೆ ಅಂತಂದರೆ ಸೆಕ್ಷನ್ 3 ಇರ್ತವೆ. ಅಂದರೆ ಪಾರ್ಟ್ ನೀವು ನಿಮ್ಗೆ ಈಸಿ ಆಗಬೇಕಾದ್ರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ನೀವು ಬೇಕಾದ್ರೆ ಅನ್ಕೋಬೋದು ಈ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3ಅನ್ನು. ಈ ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕ್ಸ್ ಎಬಿಲಿಟಿ ಇರುತ್ತೆ, ಆಮೇಲೆ ರೀಸನಿಂಗು, ಆಮೇಲೆ ಜನರಲ್ ಇಂಟೆಲಿಜೆನ್ಸಿ ಇರುತ್ತೆ. ಅದು 30 ಕ್ವಶನ್ಸು ಇರುತ್ತೆ. ಒಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. 180 ಮಾರ್ಕ್ಸ್ಗೆ ನಿಮಗೆ ಸೆಕ್ಷನ್ 1 ಇರುತ್ತೆ. ಅದೇ ಥರ ಸೆಕ್ಷನ್ 2ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ನು GK ಇರುತ್ತೆ. ಇಂಗ್ಲೀಷು 40 ಕ್ವಶನ್ನು, GK 20 ಕ್ವಶನ್, ಟೋಟಲ್ 60 ಕ್ವಶನ್ನು. ಒಂದು ಕ್ವಶನ್ಗೆ 3 ಮಾರ್ಕ್ಸು. ಇದು 180 ಮಾರ್ಕ್ಸ್ಗೆ ಇದು ಕೂಡ ಇರುತ್ತೆ. ಈ ಎರಡಕ್ಕೂ ಏನಂತಂದರೆ 1 ಅವರ್ ಫಾರ್ ಈಚ್ ಸೆಕ್ಷನ್. ಅಂದರೆ ಸೆಕ್ಷನ್ 1ಕ್ಕೆ 1 ಅವರ್ ಇರುತ್ತೆ. ಈ ಸೆಕ್ಷನ್ 1ಗೆ 1 ಅವರು, ಸೆಕ್ಷನ್ 2ಗೆ 1 ಅವರು ಸಪ್ರೇಟಾಗಿ ಇರುತ್ತೆ. ಬಟ್ ಎಕ್ಸಾಮ್ ಅದರಲ್ಲೇ ಇರುತ್ತೆ, ಕಂಟಿನ್ಯೂ ಇರುತ್ತೆ. ಅದಕ್ಕೆ 1 ಅವರ್, ಇದಕ್ಕೆ 1 ಅವರ್ ಇರುತ್ತೆ. ಇನ್ನು ಸೆಕ್ಷನ್ 3ಅಲ್ಲಿ ಇದೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟು. ಇದು 15 ಕ್ವಶನ್ಸು. ಇದು ಕೂಡ ಒಂದು ಕ್ವಶನ್ಗೆ 3 ಮಾರ್ಕ್ಸು, 45 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 15 ಮಿನಿಟ್ಸು ಬೇರೆ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಟೈರ್ 2 ಅಲ್ಲಿ ಸೆಷನ್ 1ನಲ್ಲಿ 1 ಅವರ್ ಪ್ಲಸ್ 15 ಅಂದರೆ 2 ಅವರ್ 15 ಮಿನಿಟ್ಸ್ ಟೋಟಲ್ ಎಕ್ಸಾಮ್ ನಿಮ್ಮದು ಇರುತ್ತೆ. ಇನ್ನು ನೆಕ್ಸ್ಟು ಸೆಷನ್ 2ಗೆ ಹೋದರೆ ಸೆಷನ್ 2 ಕೂಡ ಅವತ್ತೇ ಇರುತ್ತೆ. ಸೆಷನ್ 2 ಅಲ್ಲಿ ಓನ್ಲಿ ಸೆಕ್ಷನ್ 4 ಮಾತ್ರ ಇನ್ಕ್ಲೂಡ್ ಆಗುತ್ತೆ. ಸೊ ಸೆಕ್ಷನ್ 4 ಏನಿರುತ್ತೆ ಅಂದರೆ 4 ಸ್ಕಿಲ್ ಟೆಸ್ಟ್ ಇರುತ್ತೆ. ಯಾವುದಕ್ಕೆ ನೀವು ಯಾವುದಾದ್ರೂ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಅಪ್ಲೈ ಮಾಡಿರ್ತಿರಲ್ಲ ಅವರಿಗೆ ಇಲ್ಲೇನಿರುತ್ತೆ ಅಂತಂದರೆ ಸ್ಕಿಲ್ ಟೆಸ್ಟ್ ಇರುತ್ತೆ. 15 ಮಿನಿಟ್ಸ್ಗೆ ಇರುತ್ತೆ. ಅದು 15 ಮಿನಿಟ್ಸ್ಗೆ ಇರುತ್ತೆ. ಇದೇ ಥರ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಅಂತ ಬರ್ತಲ್ಲ ಇಲ್ಲಿ ಪಾರ್ಟ್ ಬಿ ಅಂತೆ. ಸ್ಕಿಲ್ ಟೆಸ್ಟ್ ಫಾರ್ ಡಾಟಾ ಎಂಟ್ರಿ ಆಪ್ರೇಟರ್ ಎಕ್ಸೆಪ್ಟ್ ಇನ್ ಡಿಪಾರ್ಟ್ಮೆಂಟ್ಲ ಮಿನಿಸ್ಟ್ರಿ ಮೆನ್ಷನ್ ಇನ್ ಪ್ಯಾರಾ 8 ಒಳಗೆ ಏನು ಮೆನ್ಷನ್ ಮಾಡಲ್ಲ ಅವ್ರನ್ನ ಬಿಟ್ಟು ಅವ್ರಿಗೆ 15 ಮಿನಿಟ್ಸ್ ಇರುತ್ತೆ. ಇನ್ನು ಪಾರ್ಟ್ ಸಿ ಅಂತ ಬರ್ತಲ್ಲ ಅಲ್ಲಿ ಟೈಪಿಂಗ್ ಟೆಸ್ಟ್ ಯಾರಿಗೆ ಈ DEO ಅಂದರೆ ಡಾಟಾ ಎಂಟ್ರಿ ಆಪ್ರೇಟರ್ನ ಬಿಟ್ಟು ಯಾರು LDC ಮತ್ತು ಜೂನಿಯರ್ ಶಾರ್ಟಿಂಗ್ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ ಇರ್ತಾರಲ್ಲ ಅವರಿಗೆ 10 ಮಿನಿಟ್ಸ್ಗೆ ಟೈಪಿಂಗ್ ಇರುತ್ತೆ. ಈ ಥರ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗೋ ವಿಷಯ ಏನಂತ ಇಲ್ಲ. ಸೆಷನ್ 1 ಸೆಷನ್ 2 2 ರೀತಿ ಇರುತ್ತೆ. ಅದರಲ್ಲಿ ಸೆಕ್ಷನ್ ಆಗಿ ಅವರು ಚೇಂಜನ್ನು ಮಾಡಿರ್ತಾರೆ. ಸೊ ಇಷ್ಟು ಏನಂತಂದರೆ ಟೈರ್ 2 ಎಕ್ಸಾಮಿನೇಷನ್ದು ಬಗ್ಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿ. ಸೊ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತಂದರೆ ಈ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಶಾರ್ಟಿಂಗ್ ಅಸಿಸ್ಟೆಂಟಿಗೆ ಏನಂತಂದರೆ 19,900ರಿಂದ 63,200ವರೆಗೂ ಇರುತ್ತೆ. ಆಮೇಲೆ ಪೋಸ್ಟಲ್ ಅಸಿಸ್ಟೆಂಟು ಶಾರ್ಟ್ಲ್ ಅಸಿಸ್ಟೆಂಟು ಕೂಡ 19,900ರಿಂದ ಸ್ಟಾರ್ಟ್ ಆಗಿ 63,000ವರೆಗೂ ಇರುತ್ತೆ. ಇದೇನಂತಂದರೆ ಹಾಗೆ ಇನ್ಕ್ರಿಮೆಂಟ್ ಮೇಲೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಜಾಬ್ ಆದರೆ ಸಾಕು. ಯಾವುದೇ ನೀವು ಇವಾಗಂತೂ ತಿಳ್ಕೊಂಬಿಡಿ, ಯಾವುದೇ ಜಾಬ್ ಆದರೂ ನಿಮಗೆ 30+ ಸ್ಯಾಲ್ರಿ ಅಂತೂ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಓದೋದ ಕಡೆ ಗಮನ ಕೊಡಿ. ಈ ಸ್ಯಾಲ್ರಿ ಬಗ್ಗೆ ಇದು ಮಾಡಬೇಕು. ಸ್ಯಾಲ್ರಿ ಒಂದು ಮೋಟಿವೇಶನ್ ಅಷ್ಟೇ, ಇದಕ್ಕಿಂತ ಜಾಸ್ತಿ ಇದನ್ನು ಸ್ಯಾಲ್ರಿಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಕರೆಂಟ್ ಸಿಚುವೇಷನಲ್ಲಿ ಇನ್ನೂ 8th ಪೇ ಕಮಿಷನ್ ಕೂಡ ಬರುತ್ತೆ. ಅದರಲ್ಲಿ ನೀವು ನೋಡೋದಾದರೆ ನಿಮಗೆ ಅಪ್ ಟು 40 ಮೇಲೇ ಸಿಗುತ್ತೆ. ಇನ್ನು ನೆಕ್ಸ್ಟು
ಹೋದ ಸಲ ಕಟಪ್ ಎಷ್ಟು ನಿಂತಿತ್ತು. ಸೊ ಹೋದ ಸಲ ಕಟಪ್ಪು ಈ ರೀತಿ ಇದೆ, ನಿಮ್ಮ ಮುಂದೆ ಇದೆ. ಸೊ ನೀವು ಯಾವ್ಯಾವ ಕ್ಯಾಟಗರಿಯಲ್ಲಿ ಬರ್ತಿಲ್ಲ ಅವರವರು ನೋಡ್ಕೋಬೋದು. ಇದು ಯಾರಾದರೂ 12th ಪ್ಲಸ್ ಸೈನ್ಸ್ದಿಂದ ಹಾಕಿರ್ತಾರಲ್ಲ ಡಾಟಾ ಎಂಟ್ರಿ, ಇದು ಅವ್ರದ್ದು. ಅದೇ ಥರ ಇದು ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಅಸಿಸ್ಟೆಂಟು. ಸೊ ಕಮ್ಮಿ ಯಾವುದು ನಿಂತಿದೆ ಅಂತ ನೋಡಿದ್ರೆ ST SC, ಅದು ಬಿಟ್ಟರೆ ಎಲ್ಲ ಬಿಡಿ, ಇದರಲ್ಲಿ ನಾವು ಕಂಪೇರ್ ಮಾಡಬೇಕಿದೆ OBC, ಆಮೇಲೆ ಅದರ್ಸು. ಅದರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಡಿಮೆ OBC, OBCಗಿಂತ ಕಮ್ಮಿ SC, SCಗಿಂತ ಕಮ್ಮಿ ST, ಈ ಥರ ಇರುತ್ತೆ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಎಲ್ಲರೂ ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೀನಿ. ಸೊ ಆ ವಿಡಿಯೋ ಕೂಡ ನಾನು ನಾಳೆ ಅಪ್ಲೋಡನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.